ಮನ್ನಾ ಖೇಳಿ ಕೊಲೆ ಪ್ರಕರಣ ಕೇವಲ 3 ಗಂಟೆಯಲ್ಲಿ ಆರೋಪಿತರ ಬಂಧನ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮನ್ನಾ ಖೇಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಕ್ಟೋಬರ್ 2ರಂದು ಮನ್ನಾ ಖೇಳಿ ಗ್ರಾಮದ ವಿಜಯ ಮೆಕ್ಯಾನಿಕ್ ಅಂಗಡಿಯ ಹತ್ತಿರ ಗಣಪತಿ ತಂದೆ ವೈಜನಾಥ್ ವಘೈರ್ಗೆ 34 ವರ್ಷ ಕೊಲೆ ಮಾಡಿ ಹೋಗಿರುವ ಆರೋಪಿತರನ್ನು ಪ್ರಕರಣ ದಾಖಲಾದ 3 ಗಂಟೆಯ ಒಳಗಾಗಿ ದಸ್ತಗಿರಿ ಮಾಡಿದ ಪೊಲೀಸರು. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿತರ ಪತ್ತೆ ಕುರಿತು ಪ್ರದೀಪ್ ಗುಂಟಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೀದರ್, ಚಂದ್ರಕಾಂತ್ ಪೂಜಾರಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ಬೀದರ್, ಜಿಎಸ್ ನ್ಯಾಮೇಗೌಡರ್ ಪೊಲೀಸ್ ಉಪಾಧೀಕ್ಷಕರು ಹುಮ್ನಾಬಾದ್ ರವರ ಮಾರ್ಗದರ್ಶನದಲ್ಲಿ ಜಿಎಂ ಪಾಟೀಲ್ ಸಿಪಿಐ ಹುಮ್ನಾಬಾದ್ ಪ್ರಭಾರಿ ಸಿಪಿಐ ಚಿಟಗುಪ್ಪ ಮಹೇಂದ್ರ ಕುಮಾರ್ ಪಿಎಸ್ಐ ಮನ್ನಾ ಖೇಳಿ ಠಾಣೆ ಮತ್ತು ನಿಂಗಪ್ಪ ಮಣ್ಣೂರ್ ಪಿಎಸ್ಐ ಭೀಮಳಾ ಖೇಡಾ ಠಾಣೆರವರ ನೇತೃತ್ವದಲ್ಲಿ ಮನ್ನಾ ಖೇಳಿ ಠಾಣೆಯ ಸಿಬ್ಬಂದಿಯವರಾದ ಮಾರುತಿ ರೆಡ್ಡಿ, ಮೊಬಿನ್, ಗುರುನಾಥ್, ರಾಜರೆಡ್ಡಿ, ನಂದಕುಮಾರ್, ಸಿಪಿಸಿ ರವರನ್ನೊಳಗೊಂಡ ತಂಡವನ್ನ ರಚಿಸಿದ್ದು, ಸದರಿ ಅಧಿಕಾರಿ ಸಿಬ್ಬಂದಿಯವರು ಆರೋಪಿತರ ಪತ್ತೆ ಕಾರ್ಯ ಕೈಗೊಂಡು ಕೊಲೆ ಮಾಡಿ ಹೋಗಿರುವ ಆರೋಪಿತರನ್ನ ಪ್ರಕರಣ ದಾಖಲಾದ 3 ಗಂಟೆಯ ಒಳಗಾಗಿ ದಸ್ತಗಿರಿ ಮಾಡಲಾಯಿತು. ಸದರಿ ಪ್ರಕರಣದಲ್ಲಿ ದಸ್ತಗಿರಿಯಾಗಿರುವ ಆರೋಪಿಗಳು ಎಂ ಸಚಿನ್ ಕುಮಾರ್ ಐನೊಳ್ಳಿ 28 ವರ್ಷ, ಭದ್ರೇಶ್ ರೇಖೊಳಗೀಕರ್ 24 ವರ್ಷ, ಶಿವಕುಮಾರ್ ಹಳ್ಳಿಕೇಡ್ 26 ವರ್ಷ, ಅನಿಲ್ ಕುಮಾರ್ ಮಂದನೂರ್ 22 ವರ್ಷ ಆರೋಪಿತರಿಗೆ ದಸ್ತಗಿರಿ ಮಾಡಿ ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ಆಯುಧಗಳು ಮತ್ತು ಮೋಟಾರ್ ಸೈಕಲ್ ಜಪ್ತಿ ಮಾಡಿ 4 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನೊಬ್ಬ ಆರೋಪಿಯನ್ನ ಶೀಘ್ರದಲ್ಲಿ ದಸ್ತಗಿರಿ ಮಾಡಲಾಗುವುದು. ಈ ಯಶಸ್ವಿ ಕಾರ್ಯಾಚರಣೆ ಮಾಡಿದ ತಂಡದ ಕಾರ್ಯವೈಖರಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಐಪಿಎಸ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿರುತ್ತಾರೆ. ಜೆಕೆ ನ್ಯೂಸ್ ಕನ್ನಡ ಬೀದರ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ 1 ಗಂಟೆಯಿಂದ 5 ಗಂಟೆ ಮಧ್ಯ ನಮ್ಮ ಮನ್ನಾಯಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ. ಗಣಪತಿ ಅಂತ ಸುಮಾರು 34 ವರ್ಷದ ವ್ಯಕ್ತಿ, ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ. ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ 3 hours ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ. ಆರೋಪಿಗಳಲ್ಲಿ 4 ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನೆ ಅನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ಆ ವಿಷಯ ನಮ್ಮ ಗಮನಕ್ಕೆ ಬಂತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು 3-4 ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ. ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೇಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾರೆ. ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಇವರು ಮತ್ತೊಂದು ಸರಿ ಈ ರೀತಿ ಅವರು ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು ಸ್ಟಾಪ್ ಮಾಡಿ ಅಲ್ಲೇ ಒಂದು ಆಯುಧವನ್ನು ಶಾರ್ಪ್ ವೆಪನನ್ನು ಯೂಸ್ ಮಾಡಿ ಅಲ್ಲೇ ಸ್ಪಾಟಲ್ಲಿ ಕೊಲೆ ಮಾಡಿರ್ತಾರೆ 4 ಜನರು. ಕೊಲೆ ಮಾಡಿದ ತಕ್ಷಣ ಆರೋಪಿಗಳು ಅಲ್ಲಿಂದ ಓಡಿ ಹೋಗಿರ್ತಾರೆ. ನಮ್ಮ ಪೊಲೀಸರೆಲ್ಲರೂ ವರ್ಕೌಟ್ ಮಾಡಿ ಆರೋಪಿಗಳನ್ನು ವಿತಿನ್ 3 hours ಮಾರ್ನಿಂಗ್ 10 o'clock ಒಳಗಡೆ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಲ್ಲ ಆರೋಪಿಗಳನ್ನು. ಎಲ್ಲರೂ ಒಂದೇ ಊರವರಿದ್ದಾರೆ. ಇವರಿಗೆ ಹಳೆ ಪರಿಚಯನೂ ಇದೆ. ಸೊ ಈ ಹಿಂದೆ ಘಟನೆಗಳು ಕೂಡ ಆಗಿದ್ದಾವೆ ಆರೋಪಿಗೂ ಮತ್ತು ಡಿಸೀಸ್ ಮಧ್ಯೆ ಕೂಡ. ಸೊ ಬರ್ತಾ ಬರ್ತಾ ಇವ್ರದ್ದು ವೈಷಮ್ಯ ಬೆಳ್ಕೊಳ್ತಾ ಬಂದಿದೆ. ಆ ಹುಡುಗಿ ಅದು ಬಹಳ ಹಳೆ ವಿಷಯ, ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಬೆಳೆಸ್ಕೊಂಡಿದ್ದಾರೆ. ಡಿಸೀಸ್ಡ್ ಫ್ಯಾಮಿಲಿಗೆ ಸ್ವಲ್ಪ ರಿಲೇಷನ್ದಲ್ಲಿ ಬರ್ತಾರೆ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.